ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಮಿನಿಮಲ್ ಡಿಸೈನ್ ಅಂದ್ರೆ ತುಂಬಾನೇ ಚಿಕ್ಕದಾಗಿ ಹಾಕೊಳ್ಳೋದು ನೀವೇ ಈಸಿಯಾಗಿ ಮನೆಯಲ್ಲಿ ಹಾಕೊಳ್ಳೋದು ಡಿಸೈನ್ ನ ಹೇಳ್ಕೊಡ್ತೀನಿ. ಇದಕ್ಕೆ ನಿಮ್ಗೆ ಏನ್ ಬೇಕಾಗುತ್ತೆ, ಬಾಟಲ್ ನ ಕ್ಯಾಪ್, ಒಂದು ಸ್ಮಾಲ್ ಬಾಟಲ್ ನ ಕ್ಯಾಪ್ ಇದ್ರೆ ಸಾಕು. ನೀವು ಇದು ಯೂಸ್ ಮಾಡಿ ತುಂಬಾನೇ ನೀಟಾಗಿ ಎಲಿಗೆಂಟ್ ಆಗಿ ಕಾಣೋ ಮಿನಿಮಲ್ ಡಿಸೈನ್ ನ ಬಳಸ್ಬೋದು. ಇದು ಹೇಗ್ ಮಾಡೋದು, ಹೇಗ್ ಹಾಕೊಳ್ಳೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ. ಯೂಶಲಿ ನಮ್ಗೆ ಹಾಕ್ಬೇಕಾದಾಗ ಫ್ರಂಟ್ ಇರೋರು ಹೀಗೆ ಇರ್ತಾರೆ. ಸೊ ಅವ್ರ ಕೈ ನಮ್ಗೆ ಹೀಗೆ ಸಿಗುತ್ತೆ. ನಾನು ಇದೇ ಪ್ಯಾಟರ್ನ್ ಅಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಸೊ ಇಲ್ಲೊಂದು ಕ್ಯಾಪ್ ಅಥವಾ ನಿಮ್ ಕೈ ಮೇಲೆ ಇಟ್ಕೋಬೇಕಂದ್ರೆ ಬೇರೆಯವ್ರ ಹೆಲ್ಪ್ ತಗೊಂಡು ಜಸ್ಟ್ ಇದೊಂದು ಸರ್ಕಲ್ಗೋಸ್ಕರ, ಅದೇ ಪರ್ಫೆಕ್ಟ್ ಆಗಿ ಕಾಣ್ಬೇಕು ಅನ್ನೋ ಇದಕ್ಕೋಸ್ಕರ ಯಾವ್ದಾದ್ರು ಹೆಲ್ಪ್ ತಗೊಂಡು ಫಸ್ಟ್ ಸರ್ಕಲ್ ಹಾಕೊಂಡ್ಬಿಡಿ. ಸರ್ಕಲ್ ಆದ ನಂತರ ನೀವು ಜಸ್ಟ್ ಆ ಸರ್ಕಲ್ ನ ಸಮ್ಟೈಮ್ಸ್ ಇಲ್ಲೆಲ್ಲ ಗ್ಯಾಪ್ ಇದೆಯಲ್ಲ, ಅದನ್ನ ನೀವು ಫಿಲ್ ಮಾಡ್ತಾ ಹೋಗಿ. ಓಕೆ, ಇದು ಫಿಲ್ ಆದ ನಂತರ ಔಟರ್ ಏನೇ ಮಾಡ್ಬೋದು ಅಂತಂದ್ರೆ, ಫಸ್ಟ್ ಡಿಸೈನ್ ಬಂದು ನೀವು ಈ ತರ ಒಂದ್ ಲೈನ್ ಎಳೆದು ಒಂದು ಡಾಟ್ ಕೊಡ್ಬೋದು. ಆಮೇಲೆ ಇನ್ನೊಂದು ಲೈನ್ ತಗೊಂಡು ಒಂದು ಸ್ಮಾಲ್ ಡಾಟ್ ಕೊಡ್ಬೋದು. ಸೊ ಇದನ್ನೇ ರಿಪೀಟ್, ಒಂದ್ ಲೈನ್ ಎಳೆಯೋದು ಡಾಟ್ ಕೊಡೋದು, ಇನ್ನೊಂದು ಲೈನ್ ಎಳೆಯೋದು ಡಾಟ್ ಕೊಡೋದು. ಸೊ ವೈಸ್ ವರ್ಷ ಒಂದು ಚಿಕ್ಕದು ಒಂದು ದೊಡ್ಡದು, ಒಂದು ಚಿಕ್ಕದು ಒಂದು ದೊಡ್ಡದು ಮಾಡ್ತಾ ಹೋಗ್ಬೋದು. ಇದು ಅಲ್ಲದೆ ಇನ್ನೊಂದು ಏನ್ ಮಾಡ್ಬೋದು, ಬಿಗ್ ಡಾಟ್ಸ್. ಈಗ ಈ ತರ ದಪ್ಪನೆ ಡಾಟ್ಸ್, ಇದು ಯೂಶಲಿ ಎಲ್ಲರೂ ಹಾಕೊಂಡಿರೋದು ನೀವು ಗಮನಿಸಿರ್ತೀರಾ. ಈ ತರ ದಪ್ಪ ಡಾಟ್ಸ್ ಕೊಡ್ತಾ ಹೋಗ್ಬೋದು. ಇದೇ ಪೂರ್ತಿ ಮಾಡ್ಕೊಂಡು ಹೋದ್ರೆ ಅದು ನೀಟಾಗಿ ಫಿನಿಶಿಂಗ್ ಅಲ್ಲಿ ಚೆನ್ನಾಗಿ ಕಾಣುತ್ತೆ. ಸೇಮ್ ಈ ಡಿಸೈನ್ ಅಲ್ಲೂ ಅಷ್ಟೇ ಒಂದು ಸ್ಮಾಲ್ ಒಂದು ಬಿಗ್ ಲೈನ್ಸ್ ಡ್ರಾ ಮಾಡಿ ಡಾಟ್ಸ್ ಮಾಡಿದ್ರೆ ಇದನ್ನು ತುಂಬಾ ಚೆನ್ನಾಗಿ ನೀಟಾಗಿ ಕಾಣುತ್ತೆ. ಈಗ ನಿಮ್ಗೆ ಬಿಗ್ ಡಾಟ್ಸ್ ಇಷ್ಟ ಇಲ್ಲ, ಈ ಲೈನ್ ಇಷ್ಟ ಇಲ್ಲ ಅಂದ್ರೆ ಸ್ಮಾಲ್ ಡಾಟ್ಸ್, ಈ ತರ ಪುಟ್ಟ ಡಾಟ್ಸ್ ಪಕ್ಕದಲ್ಲೇ, ಈಗ ನೋಡಿ ಪಕ್ಕದಲ್ಲೇ ಇಟ್ಕೊಂತಾ ಹೋದ್ರೆ ಎಷ್ಟು ಚೆನ್ನಾಗಿ ನೀಟಾಗಿ ಎಲಿಗೆಂಟ್ ಆಗಿ ಕಾಣುತ್ತೆ. ಈ ಚಿಕ್ಕ ಪುಟ್ಟ ಫಂಕ್ಷನ್ಸ್ ಆಗಲಿ, ಈ ಕಾಲೇಜ್ ಫಂಕ್ಷನ್ ಏನಾದ್ರು ಪೂಜೆ, ಸಣ್ಣ ಪುಟ್ಟ ಪೂಜೆಯಲ್ಲೂ ಈ ತರ ನೀವು ಡಿಸೈನ್ ನ ಪ್ರಿಫರ್ ಮಾಡೋದು. ಇದು ಮೂರಾಯ್ತು. ಇನ್ನೊಂದು ಯಾವ್ದು ಅಂದ್ರೆ ಇದಲ್ದಿರ, ಈ 3 ಅಲ್ದಿರ ನೀವು ಜಸ್ಟ್ ಹಂಪ್ಸ್, ನಾವು ಮೆಹಂದಿಲಿ ಇದನ್ನ ಹಂಪ್ಸ್ ಅಂತ ಕರಿತೀವಿ. ಅಂದ್ರೆ ಸ್ಮಾಲ್ ಯು ಬರಿತಾ ಹೋಗೋದು. ಸೊ ಇದನ್ನ ಹಂಪ್ಸ್ ಅಂತೀವಿ. ಪೂರ್ತಿ ನಿಮ್ಮ ಸರ್ಕಲ್ ಏನಿದೆ ಅದ್ರ ಸುತ್ತಲೂ ನೀವು ಇದೇ ತರ ಹಂಪ್ಸ್ ಬರಿತಾ ಹೋಗ್ತಾರೆ. ಅದನ್ನು ಒಂದು ಬುಕ್, ಅದು ಬೇರೆ ಡಿಸೈನ್ ಹೋಗೋಣ. ಓಕೆ, ಇದು ಹಂಪ್ಸ್ ಅಲ್ಲದೆ, ಈಗ ಹಂಪ್ಸ್ ಬರ್ದಿದ್ರೆ ಇದು ನಿಮಗೆ ಇಷ್ಟ ಆಯ್ತು. ಬಟ್ ಆದ್ರೂ ಇನ್ನೂ ಸ್ವಲ್ಪ ಚೆನ್ನಾಗಿ ಬೇರೆ ರೀತಿ ಕಾಣಬೇಕು ಅಂದ್ರೆ ಈ ಹಂಪ್ಸ್ ಏನಿರುತ್ತೆ ಆ ಹಂಪ್ಸ್ ಹತ್ರನೇ ಈಗ ಈ 2 ಹಂಪ್ಸ್, ಆ ಮಧ್ಯದಲ್ಲಿ ಇದೇನ್ 2 ಹಂಪ್ಸ್ ಇದೆಯಾ ಅದ್ರ ಮಧ್ಯದಲ್ಲಿ ಒಂದು ಡಾಟ್, ಇದೊಂದು ಬಿಡಿ. ಮತ್ತೆ ಈ 2, ಆ 2 ಮಧ್ಯ ಒಂದು ಡಾಟ್, ಇದೊಂದು ಬಿಡಿ. ಆ 2 ಮಧ್ಯ ಮತ್ತೆ ಒಂದು ಬಿಟ್ಟು, ಮತ್ತೆ ಆ 2 ಮಧ್ಯ ಈಗ ಒಂದು ಬಿಡಿ, ಮತ್ತೆ ಇದರ ಮಧ್ಯ. ಸೊ ಈ ತರ ನೀವು ಕಂಪ್ಲೀಟ್ ಮಾಡ್ಕೊಂಡು ಹೋದ್ರೆ ಅದು ಅಷ್ಟು ಸಿಂಪಲ್, ನೀಟಾಗಿ ಎಲಿಗೆಂಟ್ ಆಗಿ ಕಾಣುತ್ತೆ. ನಾನು ಇವಾಗ 4 ಟೈಪ್ಸ್ ಆಫ್ ಡಿಸೈನ್ ತೋರಿಸಿದೀನಿ. ಸೊ ಇದು ಮೇನ್ ನಿಮ್ ಪಾಮಲ್ಲಿ ಈ ತರ ಡಿಫ್ರೆಂಟ್ ಆಗಿ ಮಾಡ್ಬೋದು. ಈಗ ಫಿಂಗರ್ಸ್ ಬಂದ್ರೆ ಏನ್ ಮಾಡ್ಬೋದು, ಫಿಂಗರ್ಸ್ ಯೂಶಲಿ ನೀವು ಟಿಪ್ ಕವರ್ ಮಾಡ್ಕೊಳ್ಳಿ. ಕ್ಲಿಯರ್ ಆಗಿ ಕವರ್ ಆದ್ಮೇಲೆ ಇದೊಂದು ಲೈನ್ ಎಳಿಬೇಕು. ಸೊ ಆ ಲೈನ್ ಎಳೆದ್ಮೇಲೆ ನಿಮ್ಗೆ ಟಿಪ್ಸ್ ಬೇರೆ ಡಿಸೈನ್ ಬೇರೆ ಅಂತ ಆರಾಮಾಗಿ ಎಲ್ರಿಗೂ ಗೊತ್ತಾಗುತ್ತೆ. ಇದು ಆದ್ಮೇಲೆ ನೀವು ಜಸ್ಟ್ ಇನ್ನೊಂದು ಲೈನ್ ಎಳಿರಿ. ಆದ್ಮೇಲೆ ಒಂದು ಬಿಗ್ ಡಾಟ್, ಇನ್ನೊಂದು ಸ್ಮಾಲ್ ಡಾಟ್, ಇದೊಂದು ಡಿಸೈನ್. ಓಕೆನಾ? ಮತ್ತೆ ಇನ್ನೊಂದು ಲೈನ್. ಸೊ ಇದ್ರಲ್ಲಿ ಯಾವ ತರ ಮಾಡ್ಕೊಬೋದು ಇನ್ನೊಂದು ಡಿಸೈನು, ಬರೀ ಹಂಪ್ಸ್. ಈಗ ನೀವು ಹಂಪ್ಸ್ ಡಿಸೈನ್ ಪ್ರಿಫರ್ ಮಾಡಿದ್ರೆ ಬರೀ ಹಂಪ್ಸ್ನೇ ಹಾಕೋತಾ ಹೋಗೋದು. ಇದೊಂದು ಡಿಸೈನ್ ಆಯ್ತಲ್ವಾ? ಸೊ ನೀವು ಈ ಡಿಸೈನ್ ಪ್ರಿಫರ್ ಮಾಡಿದಾಗ ಈ ಹಂಪ್ಸ್ ಹಾಕೊಂಡು 1 ಡಾಟ್, 2 ಡಾಟ್ಸ್, ಮಧ್ಯದಲ್ಲಿ 1 ಡಾಟ್. ಸೊ ಈ ಡಿಸೈನ್ಗೆ ನೀವು ಈ ಡಿಸೈನ್ ಪ್ರಿಫರ್ ಮಾಡ್ಬೋದು. ಹಾಗೆ ಬರೀ ಬಿಗ್ ಡಾಟ್ಸ್ ಇದ್ದಾಗ ಈ ಡಿಸೈನ್ ನೀವು ಪ್ರಿಫರ್ ಮಾಡ್ಬೋದು. ಆಮೇಲೆ ಇನ್ನೊಂದು ಡಿಸೈನ್, ಇದು ಟಿಪ್ ಫಿಲ್ ಮಾಡ್ಕೊಂತೀರಲ್ವಾ? ಟಿಪ್ ಫಿಲ್ ಆದ್ಮೇಲೆ ನೀವು ಜಸ್ಟ್ ಒಂದು ಸ್ಮಾಲ್ ಡಾಟ್ಸ್ ಈ ತರ. ಈಗ ಈ ಡಾಟ್ಸ್ ಈ ಡಿಸೈನ್ ಡಾಟ್ಸ್ ಇಟ್ಕೊಂಡಾಗ ನೀವು ಇದನ್ನ ಪ್ರಿಫರ್ ಮಾಡ್ಬೋದು. ಇದು ನೀಟಾಗಿ ಎಲಿಗೆಂಟಾಗಿ ಕಾಣುತ್ತೆ. ಇದಲ್ದಿರ ಇನ್ನೊಂದು ಡಿಸೈನ್, ಈಗ ಇದಕ್ಕೂ ಟಿಪ್ ಫಿಲ್ ಮಾಡಿರ್ತೀರಾ, ಇನ್ನೊಂದು ಲೈನ್ ತಗೋತೀರಾ. ಈಗ ಲೈನ್ ತಗೊಂಡಿರ್ತೀರಾ, ನೀವು ಈ ಡಿಸೈನ್ ಪ್ರಿಫರ್ ಮಾಡಿದ್ದೀರಾ. ಅದಕ್ಕೆ ನೀವೇನು ಮಾಡಬೇಕು, ಫಸ್ಟು ಒಂದು ಸ್ಮಾಲ್ ಲೈನು ಡಾಟು, ಒಂದು ಬಿಗ್ ಲೈನು ಡಾಟು, ಒಂದು ಸ್ಮಾಲ್ ಲೈನು ಡಾಟು, ಒಂದು ಬಿಗ್ ಲೈನು ಡಾಟು, ಒಂದು ಸ್ಮಾಲ್ ಲೈನು ಡಾಟು, ಈ ಡಿಸೈನ್ ಬರುತ್ತೆ. ಸೊ ಇದು 4 ಈಗ ಬರೀ ಹಂಪ್ಸ್ ತಗೋತೀರಾ. ಹಂಪ್ಸ್ ತಗೊಂಡಾಗ ನೀವು ಜಸ್ಟ್ ಈಗ ಒಂದು ಲೈನ್ ತಗೊಳ್ಳಿ, ಇನ್ನೊಂದು ಲೈನ್ ತಗೊಳ್ಳಿ, ಆದ್ಮೇಲೆ ಹಂಪ್ಸ್ ಬರೀ. ಈಗ ಹಂಪ್ಸ್ ಬರ್ದು ಮುಗಿದ್ಮೇಲೆ ಬ್ಲಾಂಕ್ ಅನಿಸುತ್ತೆ, ಇನ್ನೂ ಏನಾದ್ರು ಬೇಕು ಅಂತ ಫೀಲ್ ಅನ್ಸುತ್ತೆ. ಸರಿ, ನೀವು ಇಲ್ಲೇ ಈ ತರ ಮಾಡಿರ್ತೀರಲ್ಲ, ಹಂಪ್ಸ್ ಮಧ್ಯದಲ್ಲಿ ಒಂದು ಡಾಟ್ಸ್ ತಗೊಂಡ್ರೆ, ಸೊ ಮಧ್ಯದಲ್ಲಿ ಈ ತರ ಡಾಟ್ಸ್ ತಗೊಂತಾ ಹೋಗುತ್ತೆ ಅಷ್ಟೇ. ಸೊ ನೀವು ಈ ಟಿಪ್ಸ್ನೆಲ್ಲ ಫಿಲ್ ಮಾಡ್ಕೊಂಡು ಈ ಡಿಸೈನ್ ಮಾಡ್ಕೊಂಡ್ರೆ ನೀಟಾಗಿ ಬರುತ್ತೆ. ನಾನು ಎಲ್ಲ 4 ಡಿಸೈನ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸ್ಪೆಸಿಫಿಕ್ ಆಗಿ 1 ಡಿಸೈನ್ ಮಾಡಿ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ.